ಓಂ ಶ್ರೀ ಸಾಯಿರಾಮ್. ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ನಾನಿವತ್ತು ಸಾಯಿಬಾಬಾರವರ ಒಂದು ಅದ್ಭುತವಾದಂತಹ ಪವಾಡವನ್ನು ಹೇಳ್ತಾ ಇದ್ದೇನೆ. ಇದು ಎಷ್ಟೋ ದಿನಗಳ ಹಿಂದೆ ನಡೆದದ್ದು ಅಲ್ಲ, ತುಂಬ ರೀಸೆಂಟಾಗಿ ನಡೆದಂಥದ್ದು, ಹಾಗೆ ಸತ್ಯವಾಗಿ ನಡೆದಂತಹ ಪವಾಡ ಇದು ಅಂತಲೇ ಹೇಳ್ಬೋದು. ಬನ್ನಿ ಆ ಒಂದು ಕಥೆಯ ಬಗ್ಗೆ ತಿಳ್ಕೊಳ್ಳೋಣ. ಒಮ್ಮೆ ಒಬ್ಬರು ಮಹಿಳೆ ಸಾಯಿಬಾಬಾರವರ ಮಹಾನ್ ಭಕ್ತರಾಗಿರ್ತಾರೆ. ಹಾಗೆ ಅವರಿಗೆ ಏನೇ ತೊಂದರೆ ಆಗಲಿ ಅಥವಾ ಯಾವುದೇ ಒಂದು ವಿಚಾರವಾಗಿ ಬಾಬಾರವರಿಂದ ಅನುಮತಿ ಪಡೆಯಲು ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ, ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಬಾಬಾರವರ ಮುಂದೆ ಕುಳಿತು ಬೇಡ್ಕೊಳ್ತಾ, ಬಾಬಾ, ನಾನು ಈ ರೀತಿಯಾಗಿ ಕಾರ್ಯಕ್ಕೆ ಅಥವಾ ಯಾವುದೋ ಒಂದು ವ್ಯವಹಾರಕ್ಕೆ ಕೈ ಹಾಕ್ತಾ ಇದ್ದೀನಿ, ನೀವು ನನಗೆ ಸರಿಯಾದ ದಾರಿಯನ್ನು ತೋರಿ ಅಂತ ಹೇಳಿಬಿಟ್ಟು ಬಾಬಾ ಅವ್ರ ಮುಂದೆ ಬೇಡ್ಕೊಳ್ತಾ, ಬಾಬಾ ಅವರು ಕೊಡುವಂತಹ ಸೂಚನೆಯ ಅನುಸಾರವಾಗಿ ಆ ಮಹಿಳೆ ನಡ್ಕೊಳ್ತಾ ಇರ್ತಾರೆ. ಇದೇ ರೀತಿಯಾಗಿ ಒಂದಿನ ಆ ಮಹಿಳೆಯ ಸಂಬಂಧಿಕರು ಕಾಲ್ ಮಾಡಿ, ಒಂದು ಕಾರ್ ಇದೆ, ತಗೋತೀರಾ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಈ ಮಹಿಳೆನೂ ಕೂಡ ಯಾವುದಾದರೂ ಒಂದು ಸೆಕೆಂಡ್ ಹ್ಯಾಂಡ್ ಇದ್ದರೆ ನೋಡಿ ಅಂತ ಹೇಳಿ ಈ ಹಿಂದೆ ಅವಳ ಒಂದು ಸಂಬಂಧಿಕರಿಗೆ ಹೇಳಿದ್ದು ಕೂಡ ಉಂಟು. ಆಗ ಅದಕ್ಕಾಗಿಯೇ ಈ ಮಹಿಳೆಯ ಸಂಬಂಧಿಕರು, ಕಾರ್ ಸೇಲ್ಗಿದೆ, ತಗೊಳ್ಳಿ, ಎಲ್ಲ ರೀತಿಯಲ್ಲಿಯೂ ಕಾರ್ ತುಂಬ ಚೆನ್ನಾಗಿದೆ, ನಾನು ಅದಕ್ಕೆ ಗ್ಯಾರಂಟಿ ಅಂತ ಹೇಳಿ ಭರವಸೆಯನ್ನು ತುಂಬ್ತಾರೆ. ಈ ಮಹಿಳೆಯವರು ಕಾರಿನ ಫೋಟೋವನ್ನು ವಾಟ್ಸಪ್ ಮಾಡ್ತಾರೆ ಈ ಮಹಿಳೆಗೆ, ಆ ಸಂಬಂಧಿಕರು. ಈಕೆ ಯಾವ ಬಣ್ಣ ಬೇಕು ಅಂದ್ಕೊಂಡಿರ್ತಾರೋ ಅದೇ ಬಣ್ಣದ ಕಾರು ಸಿಕ್ಕಿರುತ್ತೆ ವೀಕ್ಷಕರೇ. ಹಾಗೆ ಹಬ್ಬ, ಸದ್ಯ ನನಗೆ ಬಾಬಾರವರೇ ಈ ಅವಕಾಶವನ್ನು ಕಲ್ಪಿಸಿದ್ದಾರೆ ಅಂತ ಹೇಳಿ ಆ ಮಹಿಳೆ ಅಂದ್ಕೊಂಡು ಭಾವಿಸ್ತಾರೆ. ಆ ಮಹಿಳೆ ಹಾಗೆ ಎಲ್ಲೋ ಮನಸ್ಸಿನ ಒಂದು ಮೂಲೆಯಲ್ಲಿ ಈ ವ್ಯವಹಾರಕ್ಕೆ ಕೈ ಹಾಕುವ ಮುನ್ನ ಬಾಬಾರವರ ಅನುಮತಿ ಪಡೆಯೋಣ ಅಂತ ಹೇಳಿ ಬಾಬಾರವರ ಮುಂದೆ ಕುಳಿತು, ಬಾಬಾ, ನಾನಿವಾಗ 2 ಚೀಟಿಗಳನ್ನು ಬರೆದು ಹಾಕ್ತೇನೆ, ಅದರಲ್ಲಿ ಕಾರ್ ತಗೊಳ್ಳ ಅಥವಾ ಬೇಡ ಅಂತ ಹೇಳಿ ಇದೆ, ನೀವು ನನಗೆ ಚೀಟಿಯ ಮುಖಾಂತರ ಸರಿಯಾದ ಉತ್ತರವನ್ನು ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಚೀಟಿ ಬರೆದು ಬಾಬಾರವರ ಮುಂದೆ ಮತ್ತೊಂದು ಪ್ರಾರ್ಥನೆಯನ್ನು ಇಟ್ಟು ಚೀಟಿಯನ್ನು ತಗೋತಾರೆ. ಅದರಲ್ಲಿ ಬಾಬಾರವರು, ಬೇಡ ಮಗು, ತಗೋಬೇಡ, ಈ ವಿಚಾರವಾಗಿ ಸದ್ಯಕ್ಕೆ ಸುಮ್ಮನಿರು, ಮುಂದುವರಿಯಬೇಡ ಅಂತ ಹೇಳಿ ಆ ಒಂದು ಚೀಟಿಯಲ್ಲಿ ಇರುತ್ತೆ ಸಂದೇಶ. ಈ ಮಹಿಳೆಗೆ ಒಂದು ಕ್ಷಣ ಆಶ್ಚರ್ಯವಾಗುತ್ತೆ. ಅಲ್ಲ, ಬಾಬಾ ಯಾಕೆ ಈ ರೀತಿ ಸೂಚನೆ ಕೊಟ್ಟರು? ನನ್ನ ಮನಸ್ಸಿನಲ್ಲಿರುವ ಬಣ್ಣದ ಕಾರನ್ನೇ ತೋರಿಸಿದ್ರು, ವ್ಯಾಪಾರದವರೆಗೆ ಬಂದಿದೆ, ನಾನು ಕೂಡ ತಗೋತೀನಿ ಅಂತ ಹೇಳಿ ತನ್ನ ಸಂಬಂಧಿಕರಿಗೂ ಹೇಳಿದ್ದೀನಿ, ಆದರೆ ಇಲ್ಲಿ ಬಾಬಾ ತಗೋಬೇಡ ಅಂತ ಹೇಳಿ ಸೂಚನೆ ಕೊಡ್ತಿದ್ದಾರೆ ಅಂತ ಸ್ವಲ್ಪ ಯೋಚನೆ ಶುರುವಾಗುತ್ತೆ ಈ ಮಹಿಳೆಗೆ. ಆಗ ಆ ಮಹಿಳೆ ಮತ್ತೊಂದು ಚೀಟಿಯನ್ನು ತೆಗಿತಾರೆ, ಅಂದರೆ ಮತ್ತೊಮ್ಮೆ. ಆಗಲೂ ಕೂಡ ಅದೇ ರೀತಿಯಾಗಿ ಬರುತ್ತೆ. ಈ ವಿಚಾರವಾಗಿ ಮುಂದೋಡೋದು ಹೇಗೆ ಅಂತ ಹೇಳಿಬಿಟ್ಟು ಈ ಮಹಿಳೆಗೆ ಬಾಬಾರವರು ಕೊಟ್ಟ ಈ ಸೂಚನೆ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ. ಕಾರಣ, ಈ ಮಹಿಳೆಗೆ ಆ ಕಾರಿನ ಮೇಲೆ ತುಂಬ ಮನಸ್ಸಾಗಿರುತ್ತೆ. ಈ ಮಹಿಳೆ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಮತ್ತೆ ಸತತವಾಗಿ ಬೆಳಿಗ್ಗೆ ಪೂಜೆ, ಸಂಜೆ ಪೂಜೆ, ಹೀಗೆ ಪೂಜೆಯ ನಂತರ ಒಂದು 2-3 ದಿನ ಪೂಜೆಯ ನಂತರ ಬೇರೆ ರೀತಿಯಾಗಿ, ಅಂದರೆ ಕಾರಿನ ವಿಚಾರವಾಗಿ ಸೂಚನೆ ಚೀಟಿಗಳನ್ನು ಬರೆದು ಆ ಚೀಟಿಯನ್ನು ತೆಗೆಯೋದು, ಬಾಬಾರವರು ಏನು ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಅನುಮತಿಯನ್ನು ಕೊಡ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿಬಿಟ್ಟು ಅವರು ಗಮನಿಸೋದು, ಈ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಆ ಚೀಟಿಯಲ್ಲಿ ಬೇಡ ಅಂಥೇಳಿನೇ ಉತ್ತರವಿರುತ್ತೆ. ಬಾಬಾರವರ ಉತ್ತರ ಬೇಡ ಅಂತಲೇ ಇರುತ್ತೆ. ಕೊನೆಯದಾಗಿ ತುಂಬ ಈ ಮಹಿಳೆ ಗೊಂದಲಕ್ಕೀಡಾಗ್ತಾರೆ. ಕಾರ್ನ ವಿಚಾರವಾಗಿ ಬೇರೆಯ ರೀತಿಯಾಗಿ ಚೀಟಿಯಲ್ಲಿ ಬರೀತಾರೆ, ಬಾಬಾ, ನಿಮಗೆ ಆ ಕಾರ್ ನಮ್ಮ ಮನೆಯವರ ಹೆಸರಿನಲ್ಲಿ ತಗೊಳ್ಳ ಅಥವಾ ನಮ್ಮ ಸಂಬಂಧಿಕರ ಹೆಸರಿನಲ್ಲಿ ತಗೊಳ್ಳ ಅಂತ, ತನ್ನ ಗಂಡನ ಹೆಸರಿನಲ್ಲಿ ಅಂದರೆ ತಗೊಳ್ಳ ಅಂತ ಹೇಳಿ ಅವರು ಗೊಂದಲಮಯವಾದಂಥ ಒಂದು ಮನಸ್ಸಿನಿಂದ ಬಾಬಾರವರ ಹತ್ತಿರ ಸೂಚನೆಯನ್ನು ಕೇಳಿದಾಗ, ಬಾಬಾ ಕೊನೆಯದಾಗಿ ಆಯಿತು ಅಂಥೇಳಿ ಆ ಮಹಿಳೆಗೆ ಗಂಡನ ಹೆಸರಿನಲ್ಲೇ ತಗೊಳ್ಳಿ ಅಂತ ಹೇಳಿ ಸೂಚನೆಯನ್ನು ಕೊಡ್ತಾರೆ. ಆಗ ಆ ಮಹಿಳೆಗೆ ಎಲ್ಲಿಲ್ಲದ ಅಪಾರವಾದಂತಹ ಆನಂದವಾಗುತ್ತೆ. ತುಂಬ ಖುಷಿಯಿಂದ ಕಾರ್ನ ವಿಚಾರವಾಗಿ ಮುಂದೋಡ್ತಾರೆ. ಸ್ನೇಹಿತರೆ, ಸಾಯಿಬಾಬಾರವರು ಬೇಡ ಬೇಡ ಅಂದರೂ ಕೂಡ ಅವರು ತನಗೆ ಬೇಕೇ ಬೇಕು ಅಂತ ಹಠ ಮಾಡಿ ಬಾಬಾರವರಿಂದ ಅನುಮತಿಯನ್ನು ಪಡೆದಿರೋದು ಇದು. ಏಕೆ ಅಂದರೆ, ಮಕ್ಕಳು ತಂದೆ ತಾಯಿ ಹತ್ರ ಹಠ ಮಾಡಿ ಯಾವುದೋ ವಸ್ತುವನ್ನು ಬೇಕೇ ಬೇಕು ಅಂತ ಹೇಳಿ ಪಡೆದುಕೊಳ್ತಾರಲ್ಲ, ಹಾಗೆ ತಂದೆ ತಾಯಿ ಎಷ್ಟು
ಹೇಳ್ಬೋದು ಅಷ್ಟು ಹೇಳ್ತಾರೆ. ಅತಿಯಾಗಿ ಮಕ್ಕಳು ಹಠ ಮಾಡಿದಾಗ ಸರಿ ಅಂಥೇಳಿ ಆ ವಸ್ತುವನ್ನು ತೆಗೆದುಕೊಡ್ತಾರೆ. ಹಾಗೆ ಸ್ನೇಹಿತರೆ, ಬಾಬಾರವರು ಈ ಮಹಿಳೆಗೆ ಅನುಮತಿಯನ್ನು ನೀಡಿದ್ದು. ಈಗ ಈ ಮಹಿಳೆ ಕಾರಿನ ವಿಚಾರವಾಗಿ ಹಣದ ವ್ಯವಸ್ಥೆಯನ್ನು ಮಾಡಬೇಕು. ತನ್ನ ಕೈಯಲ್ಲೂ ಕೂಡ ಸ್ವಂತವಾಗಿ ಹಣವೇನು ಇರಲಿಲ್ಲ ಇವ್ರ ಹತ್ರ. ಹಾಗಾಗಿ ಅವರು ಬ್ಯಾಂಕಿನಲ್ಲಿ ತನ್ನ ಒಡವೆಗಳನ್ನು ಇಟ್ಟು ಕಾರನ್ನ ಖರೀದಿ ಮಾಡೋದು ಇವರ ಒಂದು ಪ್ಲ್ಯಾನ್ ಆಗಿರುತ್ತೆ. ಹಾಗೆ ಮಾಡಲಿಕ್ಕೆ ಗಂಡನಿಗೆ ಹೇಳ್ತಾರೆ ಈ ಒಂದು ಪ್ಲ್ಯಾನಿನ ಬಗ್ಗೆ. ಅವರು ಕೂಡ ಸರಿ ಆಯಿತು ಅಂತ ಹೇಳಿರ್ತಾರೆ. ನಂತರ ಕೆಲಸದಿಂದ ಅರ್ಧ ದಿನ ರಜೆಯನ್ನು ಕೇಳಿ ಬನ್ನಿ ಅಂತ ಅಂದ್ಬಿಟ್ಟು ಈ ಮಹಿಳೆ ತನ್ನ ಗಂಡನಿಗೆ ಹೇಳಿರ್ತಾರೆ. ಬ್ಯಾಂಕಿಗೆ ಹೋಗಿ ಬರೋಣ ಅಂದಿರ್ತಾರೆ, ಅಂದರೆ ಸಾಲವನ್ನು ಪಡಿಲಿಕ್ಕೆ ಬ್ಯಾಂಕಿಗೆ ಹೋಗಿ ಬರೋಣ ಅಂದಿರ್ತಾರೆ. ಅವರು ಸಹ ಸರಿ ಅಂಥೇಳಿ ಒಪ್ಪಿರ್ತಾರೆ. ಈ ಮಹಿಳೆ ಮಧ್ಯಾಹ್ನ ತನ್ನ ಗಂಡನಿಗೆ ಕಾಲ್ ಮಾಡಿ ಬನ್ನಿ ಬೇಗ ಬ್ಯಾಂಕಿಗೆ ಹೋಗೋಣ ಅಂಥೇಳಿ ಹೇಳಿದಾಗ ಅವರು, ಇಲ್ಲಮ್ಮ ನನಗೆ ತುಂಬ ಕೆಲಸವಿದೆ, ಬರಲಿಕ್ಕೆ ಆಗ್ತಾ ಇಲ್ಲ, ನೀನೇ ಹೋಗಿ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಹಾಗೆ ಸ್ವಲ್ಪ ಸಮಯದ ನಂತರ ಈ ಮಹಿಳೆಯ ಗಂಡ ಮತ್ತೆ ತನ್ನ ಹೆಂಡತಿಗೆ ಕಾಲ್ ಮಾಡಿ, ಒಡವೆಗಳನ್ನು ಇಡಬೇಡ, ಯಾಕೋ ನನಗೆ ಅಸಮಾಧಾನ, ಬ್ಯಾಂಕಿಗೆ ಹೋಗು, ಒಡವೆ ಗ್ರಾಮ್ಗೆ ಎಷ್ಟಿದೆ ಈ ವಿಚಾರವಾಗಿ ತಿಳಿದುಕೋ, ಹಾಗೆ ಈಗ ಬಂದಿರುವಂತಹ RBIನ ಗೋಲ್ಡ್ ಲೋನ್ ಹೊಸ ರೂಲ್ಸ್ಗಳ ಬಗ್ಗೆ ತಿಳಿದುಕೊಂಡು ಬಾ ಅಂತಾರೆ. ಅದಕ್ಕೆ ಆ ಮಹಿಳೆ, ಇಲ್ಲ ನಾನೇ ಎಲ್ಲ ಒಡವೆಗಳನ್ನು ಇಟ್ಟು ಹಣ ತರ್ತೀನಿ ಅಂತಾರೆ. ಅದಕ್ಕೆ ಆಕೆಯ ಗಂಡ ಒಪ್ಪದೆ ದುಡುಕ್ಬೇಡ ಅಂಥೇಳಿ ಕಾಲ್ ಕಟ್ ಮಾಡ್ತಾರೆ. ಆ ನಂತರ ಏನಾಯಿತು ಗೊತ್ತಾ ಸ್ನೇಹಿತರೆ, ಅವತ್ತು ಗುರುವಾರ ಸಾಯಿಬಾಬಾರವರ ಒಂದು ಪೂಜೆಯನ್ನು ಮಾಡಿ ಈ ಮಹಿಳೆ ಆ ಪೂಜೆಯೆಲ್ಲ ಮುಗಿದ ನಂತರ, ಬಾಬಾ ನೀವೇ ದಾರಿ ತೋರಿಸ್ಬೇಕು, ಒಳ್ಳೆಯದಾಗೋ ರೀತಿಯಲ್ಲಿ ನೀವು ನನಗೆ ಆಶೀರ್ವದಿಸಿ ಅಂತ ಹೇಳಿ ಅವರು ಹೊರಡ್ತಾರೆ ಬ್ಯಾಂಕ್ಗೆ. ಹೊರಡುವಂತಹ ಸಮಯಕ್ಕೆ ಈ ಮಹಿಳೆಯ ಮನಸ್ಸಿಗೆ ಯಾಕೋ ತನ್ನ ಗಂಡ ತಾಳ್ಮೆಯಿಂದಿರು, ದುಡುಕ್ಬೇಡ ಅಂತಿದ್ದಾರೆ, ಸರಿ ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂಥೇಳಿ ಒಡವೆಗಳನ್ನೆಲ್ಲ ಬ್ಯಾಂಕಿಗೆ ತೆಗೆದುಕೊಂಡು ಹೋಗಿರ್ತಾರೆ. ಅಲ್ಲಿ 1 ಗ್ರಾಮ್ ಚಿನ್ನದ ಬೆಲೆಯು ಎಷ್ಟು ಈ ರೀತಿಯಾಗಿ ಕೇಳ್ತಾರೆ. ಅಲ್ಲಿ ಒಂದು ಹಣವೂ ಕೂಡ ಚೆನ್ನಾಗೇ ಇರುತ್ತೆ, ಗ್ರಾಮಿಗೆ ಕೂಡ ಜಾಸ್ತಿನೇ ಇರುತ್ತೆ. ವಿಚಾರಿಸ್ಕೊಂಡು ತನ್ನ ಗಂಡನ ಮಾತನ್ನು ಮೀರದೆ ಒಡವೆಗಳನ್ನು ಇಡದೆ ಮನೆಗೆ ವಾಪಸ್ ಆಗ್ತಾರೆ. ಹಾಗೆ ಈ ಮಹಿಳೆಯ ಗಂಡ ಮನೆಗೆ ಬಂದಾಗ ಹೇಳ್ತಾರೆ, ನಾವು ತೆಗೆದುಕೊಳ್ಳಲು ಹೋಗ್ತಾ ಇದ್ದಂತಹ ಒಂದು ಕಾರಿನ FC ಕೇವಲ 1 ವರ್ಷವಿದೆ. ಆ ನಂತರ ನಾವು FCಯನ್ನು ಮಾಡಿಸ್ಕೊಳ್ಬೇಕು ಅದಲ್ಲದೆ ಕಾರಿನ ಬೆಲೆಯೂ ಕೂಡ ದುಬಾರಿ ಹೇಳ್ತಿದ್ದಾರೆ. ನಾವು ಈ ಕಾರನ್ನು ತೆಗೆದುಕೊಂಡ್ರೆ 4ನೇ ವ್ಯಕ್ತಿ ಆಗ್ತೀವಿ, ಅಂದರೆ 4ನೇ ಪಾರ್ಟಿ ಆಗ್ತೀವಿ. ಇದಕ್ಕೆ ಇನ್ಶೂರೆನ್ಸ್ ಕೂಡ ತುಂಬ ಕಡಿಮೆ ಇರುತ್ತೆ. ಇದು ತುಂಬ ವರ್ಷದ ಓಲ್ಡ್ ಮಾಡೆಲ್ ಕೂಡ. ಹಾಗೆ ಇದಕ್ಕೆ ದುಬಾರಿ ಹಣ ಕೇಳ್ತಿದ್ದಾರೆ. ನಾವು ತೆಗೆದುಕೊಂಡ ನಂತರ ನಾವು ಮಾರ್ತೇವೆ ಅಂದರೆ 50,000 ಕೂಡ ಸಿಗೋದಿಲ್ಲ ಅಂಥೇಳಿ ಎಲ್ಲ ವಿಚಾರವನ್ನು ಸವಿವರವಾಗಿ ಹೇಳ್ತಾರೆ. ಈ ವಿಚಾರ ತಿಳಿದ ಮಹಿಳೆ, ಅಯ್ಯೋ ಹೀಗೆಲ್ಲ ಸಮಸ್ಯೆನಾ ಅಂಥೇಳಿ ಯೋಚಿಸುತ್ತಾ ಕುಳಿತಿರ್ತಾರೆ. ಈಗ ಏನು ಮಾಡೋದು ಅಂಥೇಳಿ ಹಾಗೆ ಸ್ವಲ್ಪ ಮನಸ್ಸಿನ ಸಮಾಧಾನಕ್ಕಾಗಿ ಸಾಯಿ ಟ್ಯಾರೋ ಸಂದೇಶವನ್ನು ಕೇಳ್ತಾ ಇರುವಾಗ ಆಕೆಗೆ ಆ ದಿನದಲ್ಲಿ ಏನೆಲ್ಲ ಆಯಿತು, ನಂತರ ತಾನು ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ, ಅದರಿಂದ ಆಗುತ್ತಿದ್ದ ಅನಾಹುತಗಳ ಬಗ್ಗೆ ಎಲ್ಲ ತನಗಾಗಿಯೇ ಆ ಸಾಯಿಬಾಬಾ ಈ ವಾಣಿಯನ್ನು ಹೇಳ್ತಾ ಇದ್ದಾರೆ ಎಂಬಂತೆ ಇರುತ್ತೆ ಆ ಒಂದು ವಾಣಿಯಲ್ಲಿ. ಆ ಸಾಯಿ ವಾಣಿಯು ಮುಗಿದ ನಂತರ ಸ್ವಲ್ಪ ತಾಳ್ಮೆಯಿಂದ ಯೋಚಿಸ್ತಾರೆ. ತನ್ನ ಮನೆಯ ಮುಂದೆ ಕಾರ್ ನಿಲ್ಲಿಸ್ಲಿಕ್ಕೂ ಕೂಡ ಜಾಗ ಇರೋದಿಲ್ಲ, ಆ ಕಾರಿಗೆ ಬೇರೆ ಜಾಗದ ವ್ಯವಸ್ಥೆಯನ್ನು ಮಾಡಬೇಕು, ಭದ್ರತೆ ಇಲ್ಲ, ಅದಲ್ಲದೆ ಇಲ್ಲಿ ಮೋಸದ ಪಿತೂರಿಯೇ ನಡೀತಾ ಇದೆ. ಕಾರಿನ ಮಾಲೀಕನಂತೆ ನಾನು ಹೂಗುಟ್ಟಿ ಲಕ್ಷಾಂತರ ಹಣ ಕೊಟ್ಟರೆ ನನಗೂ ಲಾಸು, ಅದಲ್ಲದೆ ಪೂರ್ತಿ ಹಣವಿರಲಿ, ನಾವು ಕಾರಿಗೆ ಕೊಟ್ಟಿರುವಂತಹ ಹಣದಲ್ಲಿ ಅರ್ಧ ಹಣವೂ ಕೂಡ ವಾಪಸ್ ಆಗೋದಿಲ್ಲ. ಇಲ್ಲಿ ಬ್ಯಾಂಕಿನಲ್ಲಿ ಸುಮ್ಮನೆ ಬಡ್ಡಿಯನ್ನು ಕಟ್ತಾ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ನಾನು ಈ ಕಾರಿನ ವಿಚಾರವಾಗಿ ಬಾಬಾರವರ ಹತ್ತಿರ ಅನುಮತಿ ಕೇಳಿದಾಗ ಕಾರ್ ತೆಗೆದುಕೊಳ್ಳೋದು ಬೇಡವೆಂದೇ ಸೂಚನೆ ಬಂದಿದ್ದು, ನಾನೇ ಬಲವಂತವಾಗಿ ಬಾಬಾರವರ ಹತ್ತಿರ ಅನುಮತಿ ಪಡೆದು ಮುಂದುವರಿಯಲು ಹೋದೆ. ನಾನು ಈ ವಿಚಾರವಾಗಿ ಕೈ ಬಿಡೋದು ಸೇಫ್ ಅಂಥೇಳಿ ಬಾಬಾರವರನ್ನು ನೆನೆಯುತ್ತಾ ಆಕೆಯ ಸಂಬಂಧಿಕರಿಗೆ ಕಾಲ್ ಮಾಡಿ ನನಗೆ ಕಾರ್ ಬೇಡ ಅಂಥೇಳಿ ನಿರ್ಧಾರವನ್ನು ತಿಳಿಸ್ತಾರೆ. ಸ್ನೇಹಿತರೆ ನೋಡಿ, ಈ ಮಹಿಳೆಗೆ
ಮಹಾನ್ ಪವಾಡ ಪುರುಷನಾದಂತಹ ಸಾಯಿಯು ಬೇಡ ಅಂಥೇಳಿ ಸೂಚನೆಯನ್ನು ಕೊಟ್ಟು ಎಂಥ ನಷ್ಟದಿಂದ ಪಾರು ಮಾಡಿದ್ರು ಅಲ್ವಾ ಸ್ನೇಹಿತರೆ. ಅದಕ್ಕೆ ಹೇಳೋದು, ತಂದೆ ತಾಯಿಯ ಮಾತನ್ನಾಗಲಿ ಗುರುಗಳ ಮಾತನ್ನಾಗಲಿ ತಿರಸ್ಕರಿಸಿ ಮುಂದುವರಿಯಬಾರ್ದು. ಅವರ ಮಾತನ್ನು ತಿರಸ್ಕರಿಸಿ ಮುಂದುವರಿದ್ರೆ ನಮಗೆ ಅಪಾಯ ಖಂಡಿತ. ನಾವೆಲ್ಲರೂ ಸಹ ನಿಶ್ಚಲ ಭಕ್ತಿ ಒಳ್ಳೆಯ ಮನಸ್ಸಿನಿಂದ ಬಾಬಾರವರು ತೋರಿಸುವಂತಹ ಒಂದು ದಾರಿಯಲ್ಲಿ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ಇವತ್ತಿನ ಈ ಸತ್ಯವಾದಂತಹ ಒಂದು ಪವಾಡದ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಸಾಯಿ ಪ್ರಣಾಮ.